ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನಾವು ಗ್ರೇವಿನ ಹಲವಾರು ವಿಧದಲ್ಲಿ ಮಾಡ್ತೀವಿ. ತರಕಾರಿಗಳನ್ನ ಉಪಯೋಗಿಸಿ ಮಾಡ್ತೀವಿ, ಬೇಳೆಕಾಳುಗಳನ್ನ ಉಪಯೋಗಿಸಿ ಮಾಡ್ತೀವಿ, ಸೊಪ್ಪನ್ನು ಉಪಯೋಗಿಸಿ ಮಾಡ್ತೀವಿ. ನಾವು ತಯಾರು ಮಾಡ್ತಕ್ಕಂಥ ಗ್ರೇವಿ ನೋಡೋದಕ್ಕೆ ಚೆನ್ನಾಗಿರಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು, ಹಾಗೆ ಆರೋಗ್ಯಭರಿತವಾಗಿರಬೇಕು. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ತರಕಾರಿ, ಬೇಳೆಕಾಳು ಹಾಗೆ ಸೊಪ್ಪನ್ನು ಉಪಯೋಗಿಸಿ ಒಂದು ಸೊಗಸಾದ ಗ್ರೇವಿನ ಮಾಡಿ ತಿಳಿಸ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಗ್ರೇವಿ ಮಾಡೋದಕ್ಕೋಸ್ಕರ ನಾವು 3 ಬಗೆಯಾದಂಥ ಬೇಳೆನ ತೊಗೊಂಡಿರ್ತಕ್ಕಂಥದ್ದು. ಈಗ 3 ಬೇಳೆನೂ ನೀಟಾಗಿ ತೊಳಿಬೇಕಾಗುತ್ತೆ. ಮೊದಲಿಗೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, 1/4 ಕಪ್ ಅಳತೆಯ ತೊಗರಿ ಬೇಳೆ ಮತ್ತು 1/4 ಕಪ್ ಅಳತೆಯ ಮೈಸೂರು ಬೇಳೆ, ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಅಂದರೆ 1/4 ಕಪ್ ಅಳತೆ ಹೆಸರು ಬೇಳೆನೂ ಸಹ ಬಟ್ಲಿಗೆ ಹಾಕಿ ಈಗ ಈ 3 ಬೇಳೆನೂ ಚೆನ್ನಾಗಿ ಒಮ್ಮೆ ತೊಳಿಬೇಕಾಗತ್ತೆ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಎಷ್ಟು ಸುಲಭವಾಗಿ ಈ ಒಂದು ಗ್ರೇವಿ ರೆಸಿಪಿನ ಮಾಡ್ಬೋದು ಅಂದರೆ ನಿಮಗೆ ಬಹಳ ಇಷ್ಟ ಆಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರಾ, ಅದಂತೂ ಖಂಡಿತ ಹೇಳ್ತೀನಿ. ಈಗಿಲ್ಲಿ ಬೇಳೆನ 1-2 ಬಾರಿ ನೀಟಾಗಿ ತೊಳೆದಾಯಿತು. ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, 1 ಕಟ್ ಅಳತೆಯ ದಂಟಿನ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತದನಂತರ ತೊಳೆದು ಬಟ್ಲಿಗೆ ಹಾಕಿಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ 1 ಕಟ್ ಅಳತೆಯ ದಂಟಿನ ಸೊಪ್ಪನ್ನು ಮೊದಲೇ ಸಿದ್ಧ ಮಾಡ್ಕೋಬೇಕಾಗತ್ತೆ. ನಂತರ ನಾವಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿರ್ತಕ್ಕಂಥದ್ದು. ಕುಕ್ಕರ್ಗೆ ಮೊದಲೇ ತೊಳೆದಂಥ ಬೇಳೆನ ಹಾಕೋಣ. ಬೇಳೆನೂ ಹಾಕಾದ ನಂತರ ಕುಕ್ಕರ್ಗೆ ತರಕಾರಿಗಳನ್ನ ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ 1 ನವಕೋಲನ್ನು ಈ ರೀತಿಯಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಹಾಗೆ 7-8 ಹುರುಳಿಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ. ಜೊತೆಗೆ 1 ಕ್ಯಾರೆಟನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಪದಾರ್ಥನ ಕುಕ್ಕರ್ಗೆ ಹಾಕಾದ ನಂತರ 1 ಟೀ ಸ್ಪೂನಷ್ಟು ಎಣ್ಣೆನ ಮೇಲೆ ಹಾಕಬೇಕಾಗತ್ತೆ. ಈ ರೀತಿ ಎಣ್ಣೆನ ಹಾಕಿ ನಂತರ 1 ಕಪ್ ಅಳತೆ ಅಥವಾ 250 ml ನೀರನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೊದಲೇ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಟಂಥ ದಂಟಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ರೀತಿ ಸೊಪ್ಪನ್ನು ಹಾಕಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಭಾಳ ಸೊಗಸಾಗಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗಿಲ್ಲಿ ಕುಕ್ಕರು 2-3 ವಿಸಲ್ಲು ಬಂದಾಯಿತು. ಖಂಡಿತ ಒಂದು ಎಕ್ಸ್ಟ್ರಾ ವಿಸಲ್ ಕೂಗಿಸ್ಕೊಂಡ್ರೆ ಉತ್ತಮ ಅಂತಾನೆ, ಯಾಕೆಂದರೆ ಬೇಳೆ ಬೇಯಬೇಕಲ್ವಾ. 2-3 ವಿಸಲ್ಲು ಸಾಕಾಗುತ್ತೆ. ಈ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ. ಹೀಗಿಲ್ಲಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೊಂಪು ಕಾಳು ಹಾಗೆ 1 ಈರುಳ್ಳಿನ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 2-3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, 2-3 ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ 30 ಸೆಕೆಂಡು ಫ್ರೈ ಮಾಡಿದ ನಂತರ 1 ನಾಟಿ ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು, ಅಂದರೆ ಭಾಳ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು. ಸರಿಸುಮಾರು ಒಂದು 4-5 ನಿಮಿಷ ಆಗ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ಸರಿಸುಮಾರು 4-5 ನಿಮಿಷ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದು.
ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಹಾಗೆ ಜೀರಿಗೆ ಪುಡಿ ಅಂದರೆ ಜೀರಾ ಪೌಡರ್ 1 ಟೀ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನಷ್ಟು, ಜೊತೆಗೆ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಈಗ ಈ ಮಸಾಲ ಪುಡಿ ಎಲ್ಲ ಭಾಳ ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಒಂದು 30 ಸೆಕೆಂಡ್ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಬಿಸಿಯಾಗಿ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಈಗಿಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆರೆತು ಒಂದಾಗಿ ಬೆಂದು ಸೂಪರಾಗಿ ಸಿದ್ಧವಾಗಿದೆ. ಈಗ ತರಕಾರಿ ಸೊಪ್ಪು ಬೇಳೆ ಎಲ್ಲ ಬೆಂದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬಾಣಲಿಗೆ ಹಾಕೋಬೇಕು. ನೀರು ಅದೆಷ್ಟೇ ಇರಲಿ ಬೇರ್ಪಡಿಸ್ಕೊಳ್ಳೋಣ. ಸ್ವಲ್ಪ ನೀರು ಉಳಿದಿರ್ತಕ್ಕಂಥದ್ದು 1 ಕಪ್ ಅಳತೆಯ ನೀರಲ್ಲಿ ಈಗ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಅಷ್ಟೇ, ಜಾಸ್ತಿ ಮ್ಯಾಶ್ ಮಾಡೋದು ಬೇಡ. ಎಲ್ಲನೂ ಚೆನ್ನಾಗಿ ಬೆರೆತರೆ ಸಾಕು. ಬಿಸಿನಲ್ಲೇ ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನುಣ್ಣಗಿರುತ್ತೆ, ಸ್ವಲ್ಪ ತರಕಾರಿಗಳು ಹಾಗೇ ಇರುತ್ತೆ, ಒಂಥರ ಮಿಶ್ರಣ. ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡ್ರೆ ಖಂಡಿತ ಗ್ರೇವಿ ತಿನ್ನಬೇಕಾದ್ರೆ ಒಳ್ಳೆ ರುಚಿನ ತಂದುಕೊಡುತ್ತೆ. ಈಗ ತರಕಾರಿ ಬೇಳೆಯ ಮಿಶ್ರಣವನ್ನು ಸಹ ಬಾಣಲಿಗೆ ಹಾಕ್ಕೊಳ್ಳೋಣ. ಈ ರೀತಿ ಮಸ್ತಂತ ತರಕಾರಿ ಬೇಳೆ ಸೊಪ್ಪನ್ನೆಲ್ಲ ಬಾಣಲಿಗೆ ಹಾಕಾದ ನಂತರ 1 ಕಪ್ ಅಳತೆಯ ನೀರನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಮೊದಲೇ ನಾವು ತರಕಾರಿ ಬೇಯಿಸ್ಬೇಕಾದ್ರೆ 1 ಕಪ್ ಅಳತೆಯ ನೀರನ್ನು ಬಳಸಿದ್ವಿ. ಒಟ್ಟಾರೆಯಾಗಿ ರೆಸಿಪಿ ಮಾಡೋದಕ್ಕೆ ನಾವು ಬಳಸಿರ್ತಕ್ಕಂಥ ನೀರು 2 ಕಪ್ ಅಳತೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು 5 ರಿಂದ 6 ನಿಮಿಷ ನೀಟಾಗಿ ಬಿಸಿ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಕು. ಬಹಳ ಸೊಗಸಾಗಿ ತುಂಬ ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ. ನೀವು ಗ್ರೇವಿನ ಹೆಚ್ಚು ಗಟ್ಟಿಯಾಗೂ ಮಾಡ್ಕೋಬೋದು, ಬೇಕಿದ್ರೆ ಸ್ವಲ್ಪ ತೆಳ್ಳಗೂ ಮಾಡ್ಕೊಬೋದು. ಈ ಸಮಯದಲ್ಲಿ ತಮ್ಮ ಇಚ್ಛಾನುಸಾರ ನೀರನ್ನು ಸೇರಿಸಿ ಗ್ರೇವಿನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, 1 ಕಪ್ ಅಳತೆಯ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇದೆ. ಕುದ್ದಾದ ನಂತರ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ಆದ ಕಾರಣ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀವಿ. ಮತ್ತೆ ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ 2 ಕಪ್ ಅಳತೆಯ ನೀರನ್ನು ಸಹ ಬಳಸ್ಬೋದು, ಆಗ ನಿಮಗೆ ಸ್ವಲ್ಪ ಹೆಚ್ಚು ಗ್ರೇವಿ ಸಿಗುತ್ತೆ. ಆ ರೀತಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಖಂಡಿತ ರೈಸ್ ಜೊತೆನೂ ಸಹ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಪದಾರ್ಥನ ನೀಟಾಗಿ ಫ್ರೈ ಮಾಡಿದ್ವಿ. ಹಾಗೆ ಕುಕ್ಕರಲ್ಲೂ ಸಹ ತರಕಾರಿ ಸೊಪ್ಪು ಬೇಳೆನೂ ಸಹ ಬೇಯಿಸಿದ್ವಿ. ಇವೆಲ್ಲ ಮಿಶ್ರಣ ಆದಾಗ ಚೆನ್ನಾಗಿ ಹೊಂದ್ಕೋಬೇಕು ಅಂತೇಳಿ 1 ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. 1 ಕುದಿ ಚೆನ್ನಾಗಿ ಬಂದರೆ ಸಾಕು, ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ. ಈಗಿಲ್ಲಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ನೋಡ್ತಾ ಇರ್ಬೋದು, ಗ್ರೇವಿ ಭಾಳ ಸೊಗಸಾಗಿ ಕುದ್ದು ಸಿದ್ಧವಾಗಿದೆ. ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಈ ಗ್ರೇವಿನ ತಿಂತಾ ಇದ್ದರೆ ಖಂಡಿತ ಒಂದು ಒಳ್ಳೆಯ ಆನಂದ ಸಿಗುತ್ತೆ. ಅದರಲ್ಲಂತೂ 2 ಮಾತಿಲ್ಲ. ಈ ರೀತಿಯಾದಂಥ ಗ್ರೇವಿ ಮಾಡಿ ಪೂರಿ ಜೊತೆಗೋ, ಚಪಾತಿ ಜೊತೆಗೋ ಅಥವಾ ರೋಟಿ ಜೊತೆಗೋ ಒಂದು ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ ಎಲ್ಲ ಇಟ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ನೀವು ಆಹಾರನ ಆಸ್ವಾದಿಸಿ ತಿನ್ಬೋದು. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ತರಕಾರಿ ಬೇಳೆ ಹಾಗೆ ಸೊಪ್ಪನ್ನು ಉಪಯೋಗಿಸಿ ಸೊಗಸಾದ ಗ್ರೇವಿನ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಹೆಚ್ಚಿನ ರುಚಿನಲ್ಲಿ, ಹೆಚ್ಚಿನ ಶುಚಿನಲ್ಲಿ ತಯಾರು ಮಾಡ್ಬೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಂಥ ಈ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.